ಹಲೋ ಹಾಯ್. ನಮ್ಮ ಸಾಗರದಲ್ಲಿರುವಂತ ನಮ್ಮ ಪಿ ಅವ್ರಿಗೆ ಹಾಯ್ ಹೇಳ್ತಾ ಇದೀನಿ. ಫಸ್ಟ್ ಅವರು ಹುಡುಗಿ ಅಲ್ಲ ಹುಡುಗ. ಸೊ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ 101ನೇ ದಿನ ಏನೆಲ್ಲ ಆಯ್ತು ಅಂತ ನಾನು ಯಾರು ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಪ್ರಥಮ್ ಕುಮಾರ್ ಅವರು ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ರು. ಅದೇನಪ್ಪ ಅಂದ್ರೆ ನಮ್ಮ 50ನೇ ದಿನಕ್ಕೆ ಸುದೀಪ್ ಅಡುಗೆ ಮಾಡ್ಕೊಟ್ರು. ಸೊ 100 ದಿನಕ್ಕೆ ಸುದೀಪ್ ಅವ್ರು ಬಂದು ತಿನ್ಸ್ತಾರೆ ಅಂತ ಅನ್ಕೊಂಡಿದ್ರಂತೆ, ನಮ್ಮ ಪ್ರಥಮ್ ಕನ್ಸ್ಕೊಂಡಿದ್ರಂತೆ. ಸೊ ಪಾಪ ಅದ್ ನೆರವೇರಿಲ್ಲ, ಬಿಟ್ಟಾಕಿ. ಸೊ ಇದಾದ್ಮೇಲೆ ನಮ್ಮ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟರು. ಟಾಸ್ಕ್ ಏನಪ್ಪಾ ಅಂದ್ರೆ ಮರದಲ್ಲಿ ಏನೋ ಬಾಂಬ್ ತರ ಇರುತ್ತಂತೆ, ಅದನ್ನ ಹೋಗಿ ಕಿತ್ಕೊಬೇಕಂತೆ. ಇವರು ಕಿತ್ಕೊಂಡ್ಬಿಟ್ಟು ಅದ್ರಲ್ಲಿ ಏನೋ ಚೀಟಿ ಬರೀತಾರಂತೆ, ಅದರಲ್ಲಿ ಓದ್ಬಿಟ್ಟು ಕನೆಕ್ಷನ್ಗಳಿಗೆ ಇವರು ಟಾಸ್ಕ್ ಹೇಳ್ಬೇಕಂತೆ, ಯಾರು ಬೇಕೋ ಅವ್ರಿಗೆ ಅಂತ ಹೇಳಿದ್ರು. ಸೊ ಫಸ್ಟ್ ಮೋಹನ್ ಅವ್ರು ಹೋಗ್ಬಿಟ್ಟು ಒಂದು ಬಾಂಬ್ನ ಕಿತ್ಕೊಂಡು ಶಾಲಿನವ್ರು ಟಾಸ್ಕ್ ಕೊಟ್ಟರು. ಶಾಲಿನವ್ರಿಗೆ ಏನಪ್ಪ ಟಾಸ್ಕ್ ಕೊಟ್ಟಿದ್ರು ಅಂದ್ರೆ ಸ್ವಿಮ್ಮಿಂಗ್ ಮಾಡಿ 2 ಅವರ್ ಅಂತ ಹೇಳಿದ್ರು. ಸೊ ಶಾಲಿನವ್ರು ಒಂದು 5 ನಿಮಿಷ ಮಾಡಿದ್ರೆ ಅಷ್ಟರಲ್ಲಿ ಬಿಗ್ ಬಾಸ್ ಸ್ಟಾಪ್ ಮಾಡಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಮಾಳವಿಕ ಅವ್ರಿಗೆ ಬಟ್ಲಲ್ಲಿ ಖಾರ ಇರುತ್ತಲ್ಲ ಅದನ್ನ ಎತ್ಕೊಂಡು ತಿನ್ನಿ, ಅದರಲ್ಲಿ ಏನೋ ಹುಡುಕಿ ಅಂತ ಹೇಳಿದ್ರು. ಸೊ ಮಾಳವಿಕ ಅವ್ರು ಕನ್ನಡಕ ಹಾಕೊಂಡು ಅದರಲ್ಲೆಲ್ಲ ಹುಡುಕಿ, ಅಪ್ಪ ನನಗಂತೂ ನೋಡಕ್ಕಾಗಿಲ್ಲ ಬಿಡಿ, ಅಷ್ಟು ಖಾರ ಇರೋದ್ರ ಒಳಗಡೆ ಮಾಳವಿಕ ಅವರು ಮುಖನ ಹಾಕ್ಬಿಟ್ಟು ಹುಡುಕಿ ಅದನ್ನ ತೆಗೆದ್ರು. ಸೊ ಅವರು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಕೀರ್ತಿ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟರು. ಅದೇನಪ್ಪ ಅಂದ್ರೆ ಕಣ್ಣು ಮುಚ್ಕೊಂಡು ಫ್ರಿಡ್ಜ್ ಒಳಗೆ ಇರೋಂಥ ಐಟಮ್ನ ಎತ್ಕೊಂಡು ಕುಡಿಬೇಕು ಅಂತ ಹೇಳಿದ್ರು. ಸೊ ಕೀರ್ತಿ ಅವ್ರಿಗೆ ಏನಪ್ಪ ಐಟಮ್ ಅಂತಂದ್ರೆ ಫುಲ್ 99% ಉಪ್ಪು ಹಾಕಿರೋಂಥ ಮೊಸರು ಕೊಟ್ಟರು. ಸೊ ಅದನ್ನ ಎತ್ಕೊಂಡು ನಮ್ಮ ಕೀರ್ತಿ ಕುಮಾರ್ ಅವರು ಕುಡಿದ್ರು. ಸ್ವಲ್ಪ ಕುಡಿದ್ರು ಪಾಪ. ಇದನ್ನ ನೋಡಕ್ಕೆ ಅಲ್ಲಿ ಮನೆ ಒಳಗೆ ಕುಡಿತಾ ಇದ್ರಲ್ಲ. ಸೊ ಪ್ರಥಮ್ಗೆ ಬೇಜಾರಾಯ್ತು. ಸೊ ಅಲ್ಲೇ ವಾಂತಿ ಮಾಡ್ಬಿಟ್ರೆ ನೋಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರಥಮ್ ಏನ್ ಮಾಡಿದ್ರೆ ಕೀರ್ತಿ ಅವ್ರನ್ನ ಆಚೆ ಬನ್ನಿ ಅಂತ ಹೇಳಿ ಆಚೆ ಕರ್ಕೊಂಬಂದ. ಸೊ ಕೀರ್ತಿ ಒಂದ್ ಸ್ವಲ್ಪ ಹೊತ್ತು ಕುಡಿದ್ರು, ಅದನ್ನು ಕುಡಿಯಕ್ಕಾಗಿಲ್ಲ ಬಿಡಿ, ಆ ಟಾಸ್ಕ್ ಅವ್ರು ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಈ ಬಿಗ್ ಬಾಸ್ ಅಷ್ಟೇ ಸ್ಟಾಪ್ ಮಾಡಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕೊಟ್ಟರು. ಅದೇನಪ್ಪ ಅಂದ್ರೆ ರೇಖಾ ಅವ್ರಿಗೆ ಎಂತ ಈಸಿ ಟಾಸ್ಕ್ ಅಲ್ವಾ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದಂತೆ. ಅಷ್ಟು ಈಸಿ ಟಾಸ್ಕ್ ಏನಪ್ಪ ಕೊಟ್ಟರು ರೇಖಾ ಅವ್ರಿಗೆ. ಸೊ ರೇಖಾ ಅವ್ರು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾನೆ ಇರಿ ನೈಟ್ ಅಂತ ಹೇಳಿದ್ರು. ಅದು ಕೊಟ್ಟು ನಮ್ಮ ಪ್ರಥಮೆ ಕೊಟ್ಟಿದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೋಹನ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟರು. ಮೋಹನ್ ಅವ್ರಿಗೆ ಅಂದ್ರೆ ವಾಕಿಂಗ್ ಮಾಡಿ. ಮೋಹನ್ ಅಂಕಲ್ ಈಗಲೇ ಹೆಂಗ್ ಯೂತ್, ಅವ್ರು ಇನ್ನ ವಾಕಿಂಗ್ ಮಾಡಿ ಇನ್ನ ಯೂತ್ ಆಗ್ಬಿಡ್ತಾರೆ. ಸೊ ಬೇಜಾನ್ ಜನ ಹುಡುಗಿ ಫ್ಯಾನ್ಸ್ ಆಗ್ಬಿಡ್ತಾರೆ ಮೋಹನ್ ಅಂಕಲ್ ಅವ್ರಿಗೆ. ಸೊ ಮೋಹನ್ ಅಂಕಲ್ ಅವರು ವಾಕಿಂಗ್ ಮಾಡ್ತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಪ್ರಥಮ್ಗೆ ಒಂದು ಟಾಸ್ಕ್ ಕೊಟ್ರು. ಆ ಟಾಸ್ಕ್ ಏನಪ್ಪಾ ಅಂದ್ರೆ ಮೆಣಸಿನ್ಕಾಯಿ ತಿನ್ನುವಂತ ಟಾಸ್ಕ್. ಇದನ್ನ ಕೊಟ್ಟಿದ್ದು ಯಾರು ಅಂದ್ರೆ ನಮ್ಮ ಶಾಲಿನಿ ಅಕ್ಕ ಅವರು. ಪಾಪ ಮೆಣಸಿನ್ಕಾಯಿ ತಿನ್ನಕ್ಕಾಗುತ್ತೇನ್ರಿ, ಏನ್ ಮನುಷ್ಯ ನೀವು? ಮೆಣಸಿನ್ಕಾಯಿ ತಿನ್ನಕ್ಕಾಗುತ್ತಾ? ಏನ್ ಅದೇನು ಪಿಜ್ಜಾನ ಬರ್ಗರ್ ತಿನ್ಕೊಳಕ್ಕೆ ಮೆಣಸಿನ್ಕಾಯಿ ತಿನ್ನಿ ಅಂತ ಹೇಳಿ ಟಾಸ್ಕ್ ಕೊಟ್ರು. ನಮ್ಮ ಪ್ರಥಮ ಏನಪ್ಪ ನನಗಂತೂ ಬೇಜಾರಾಗ್ಬಿಡ್ತು ನೋಡಿ. ಯಾಕಂದ್ರೆ ಪ್ರಥಮ್ ನಿನ್ ಆರೋಗ್ಯದ ಬಗ್ಗೆ ನೀನ್ ಯೋಚನೆ ಮಾಡು, ಗೊತ್ತಾಯ್ತಾ? ಟಾಸ್ಕ್ ಹೋಗುತ್ತೆ ಗೆಲ್ಲುತ್ತೆ, ನೀನ್ ತಲೆ ಕೆಡ್ಸ್ಕೊಂಬೇಡ. ಟಾಸ್ಕ್ ಇಂದ ನೀನ್ ಅಲ್ಲಿ ಇಲ್ಲ. ಪ್ರಥಮ್ ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ನೀನ್ ಟಾಸ್ಕ್ ಮಾಡ್ತೀನಿ ಅಂತ ಅಲ್ಲಿ ಬಿಗ್ ಬಾಸ್ ಮೇಲೆ ಉಳ್ಕೊಂಡಿಲ್ಲ. ಜನಗಳು ನಿನ್ನ ಸೇವ್ ಮಾಡ್ತಾ ಇದಾರೆ ವಾರ ಗೊತ್ತಾಯ್ತಾ? ನಿನ್ ಕೈಲಾಗುವಂತ ಟಾಸ್ಕ್ ನೀನ್ ಮಾಡು. ಈ ಮೆಣಸಿನ್ಕಾಯಿ ತಿನ್ನೋದ್ರೆ ಟಾಸ್ಕ್ ಮಾಡಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲಪ್ಪ ಅಂತರ. ನಮ್ ಪ್ರಥಮ 46 ಮೆಣಸಿನ್ಕಾಯಿ ತಿಂದ. ಯಪ್ಪ ದೇವ್ರೆ, ಹೋಗಿ 46 ಮೆಣಸಿನ್ಕಾಯಿ ತಿಂದಂತೆ. ಅದೇನಂತ ಗೊತ್ತಿಲ್ಲ ಪಾಪ. ಅದ್ರಲ್ಲೂ ಒಂದು ಘಟನೆ ನಡೀತು. ಏನಪ್ಪ ಶಾಲಿನಿ ನನ್ಗೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ನಿಮ್ ಮೇಲೆ. ಪಾಪ ಅವ್ನು ಕಷ್ಟಪಟ್ಟು ಮೆಣಸಿನ್ಕಾಯಿ ತಿಂತಿದ್ರೆ ನೀವು ಸಕ್ಕರೆ ಕೇಳಿದ್ರೆ ಸಕ್ಕರೆ ಎಲ್ಲ ಬರೀ 2.5 kg ಅಷ್ಟಿರೋದು ಅಂತೀರಾ ಶಾಲಿನಿ ಅಕ್ಕ. ನಿಮ್ಮಂತ ನಾನು ಎಲ್ಲೂ ನೋಡಿಲ್ಲ ಬಿಡಿ. ಪಾಪ ಮನುಷ್ಯ ಏನೋ ಸಕ್ಕರೆ ಕೇಳ್ತಾನೆ, ಅದ್ರಲ್ಲಿ ನೀವು 2.5 kg ಮಾತ್ರ ಸಕ್ಕರೆ ಅಂದ್ರೆ ಏನ್ ಅರ್ಥ ಹೇಳಿ? ಅವ್ನು ಸತ್ತ ಬಿಡ್ಬೇಕು ಪ್ರಥಮ ಅಲ್ಲೇ ಮೆಣಸಿನ್ಕಾಯಿ ಖಾರ ತಿಂದು. ಏನೋ ಸ್ವಲ್ಪ ಸಕ್ಕರೆ ತಿಂದು ಸ್ವಲ್ಪ ಇದಾಗಿರೋದಪ್ಪ. ಅದಕ್ಕೂ ನಮ್ಮ ಶಾಲೆ ನೋಡಿತಾರೆ ಮಾತಾಡ. ನನಗಂತೂ ತುಂಬಾ ಸಿಟ್ಟು ಬಂತು ಫ್ರೆಂಡ್ಸ್. ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾಪ್ ಮಾಡಿಸಿದ್ರು. ಪ್ರಥಮ್ ಬಿಡ್ಲಿಲ್ಲ. ಅವ್ನು ಹ್ಯಾಟ್ಸ್ ಆಫ್ ಪ್ರಥಮ್, ಹೇಳ್ಬೇಕಂದ್ರೆ ನಿನ್ಗೆ ಎಷ್ಟು ಕಷ್ಟ ಇದೆ ಮೆಣಸಿನ್ಕಾಯಿ ಅಂದ್ರೆ. ನೀನ್ ತಿಂದಿ 46 ಮೆಣಸಿನ್ಕಾಯಿ ತಿಂದಿದ್ಯಾ, ನಿನಗೆ ಗ್ರೇಟ್ ಸಲ್ಯೂಟ್ ಹೊಡಿಲೇಬೇಕು, ಗೊತ್ತಾಯ್ತಾ? ಬಟ್ ಅದೇ ನೀನ್ ಆರೋಗ್ಯದ ಬಗ್ಗೆ ಯೋಚನೆ ಮಾಡು. ಅದು ತಮಾಷೆ ಅಲ್ಲ. ನೀನ್ ದೈಹಿಕ ಹೋಗ್ಬೇಕಾದ್ರೆ ಏನಾದ್ರು ಮಾಡು. ಹೊಟ್ಟೆ ಆರೋಗ್ಯ ಕೆಡ್ತು ಅಂದ್ರೆ ಅದು ತುಂಬಾ ಡೇಂಜರು. ಸೊ ನೀನ್ ಆರೋಗ್ಯಕ್ಕೆ ಏನೂ ಆಗದಿಲ್ಲ ಅಂತ ನಾನು ಶುಭ ಹಾರೈಸ್ತೀನಿ. ಸೊ ಇಷ್ಟಾಯ್ತು ಫ್ರೆಂಡ್ಸ್. ಆಮೇಲೆ ನಮ್ಮ ಬಿಗ್ ಬಾಸ್ ಅವರೇ ಪ್ರಥಮ್ನ ಸ್ಟಾಪ್ ಮಾಡಿಸಿದ್ರು. ಬೇಡ ಸ್ಟಾಪ್ ಮಾಡು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಆಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಈ ಪ್ರಥಮ್ ಇದಾದ್ಮೇಲೆ ನೆಕ್ಸ್ಟ್ ಪ್ರಥಮ್ಗೆ ಮೊಸರು ಎಲ್ಲ ಕಳಿಸಿ ಅದನ್ನ ಕೊಟ್ಟು ಪ್ರಥಮ್ ಕುಡಿದು ಪಾಪ ಸಮಾಧಾನವಾಗಿ ಬಂದ. ನೋಡೋಣ ನಾಳೆ ಏನಾಗುತ್ತೆ, ಪ್ರಥಮ್ ಅವರಿಗೆ ಚೆನ್ನಾಗಿರ್ತಾನ ಏನಾಗಿರುತ್ತೆ ಅಂತ ನಾಳೆ ನೋಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ರೇಖಾ ಅವರು ಕ್ಯಾಮರಾ ನೋಡ್ಕೊಂಡು ಮಾತಾಡ್ಕೊಂಡು ಇದ್ರು. ಇದೇ ಮಧ್ಯದಲ್ಲಿ ಒಂದೇ ಒಂದು ಮಾತು ಅಂದ್ರು. ಕಾಲರ್ ಏನಪ್ಪಾ ಅಂದ್ರೆ ಕಲರ್ ಮಾತು ಫೋನ್ ಮಾಡಿಬಿಟ್ಟು ಮೋಹನ್ ಅಂಕಲ್ ಕೇಳಿದ್ರು. ಮೋಹನ್ ಅಂಕಲ್ ಅವರೇ ನೀವು ಹಿಂದೆ ಒಂದು ಮಾತಾಡ್ತೀರಾ ಮುಂದೆ ಒಂದು ಕರೆಕ್ಟಾಗಿ ಹೇಳಿದ್ರು ಕಲರು ಅಲ್ವಾ, ಬ್ಯಾಕ್ ಸ್ಟೆಪಿಂಗ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಮೋಹನ್ ಅಂಕಲ್ ಆನ್ಸರ್ ಕೊಟ್ಟರು. ಇಲ್ಲ ನಾನು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿ ಅಂತ. ಆನ್ಸರ್ ಯಾರು ಗೊತ್ತು ಬಿಡಿ, ಮೋಹನ್ ಅಂಕಲ್ ಯಾವ ತರ ಮಾಡ್ತಾರೆ, ಮುಂದೆ ಯಾವ ತರ ಮಾತಾಡ್ತೀನಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದ್ರಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ಸೊ ಇನ್ನೊಂದು ವಿಷಯ ಫ್ರೆಂಡ್ಸ್, ಆಮೇಲೆ 2 ಫೋಟೋ ಹಾಕ್ತೀನಿ ನೋಡಿ ಈ ಕಡೆ ಆ ಕಡೆ. ಈ 2 ಫೋಟೋಗಳನ್ನು ತುಂಬಾ ವೆಬ್ಸೈಟ್, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲ ತುಂಬಾ ವೈರಲ್ ಆಗ್ತಿದೆ. ಸೊ ದಯವಿಟ್ಟು ಫ್ರೆಂಡ್ಸ್, ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳು ಹಿಂದೆ ಏನ್ ಮಾಡಿದ್ರು ಅಂತ ನಿಮ್ಗೆ ಬೇಡ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಅವ್ರು ಏನ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನೋಡಿ ಕೀರ್ತಿ ಏನೋ ಬಿಗ್ ಬಾಸ್ ಬೇಕು ಅಂತ ಫೇಸ್ಬುಕ್ ಸ್ಟೇಟಸ್ ಹಾಕಿದ್ರಂತೆ. ಅದನ್ನು ಕೂಡ ಎಲ್ಲಾ ಕಡೆ ಸಬ್ಸ್ಕ್ರೈಬ್ ಮಾಡ್ತಾರೆ. ನನಗೆ ಎಷ್ಟೊಂದು ಜನ ಫೋಟೋ ಕಳ್ಸಿದ್ರೆ ಸರ್ ಇದನ್ನ ಹಾಕಿ ನಿಮ್ ಚಾನಲ್ ಅಂತ. ಸೊ ಫ್ರೆಂಡ್ಸ್, ನೀವು ನನಗೆ ವಿಡಿಯೋನ ಫೋಟೋನ ಕಳಿಸಿದ್ರೆ ಯಾರಾದ್ರೂ ಒಬ್ರು ಹೊಗಳಿ, ಇಲ್ಲಾಂದ್ರೆ ನಿಮ್ ಇಷ್ಟ ಬಂದಿರೋ ಕಂಡೀಷನ್ಗೆ ಹೊಗಳಿರೋದು ಅಂತ ಫೋಟೋ ವಿಡಿಯೋ ಇದ್ರೆ ಕಳಿಸಿ ನಾನು ಹಾಕ್ತೀನಿ. ಅದು ಬಿಟ್ಟು ಬೇರೆಯವ್ರಿಗೆ ತೆಗಳೋದನ್ನ ನಾನು ಹೇಳಕ್ ಹೋಗಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ನಿಮ್ಗೆ ಇಷ್ಟವಾಗಿರೋ ಕಂಡೀಷನ್ಗಳು ನೀವು ಹೊಗಳಿ, ಬಟ್ ನೀವು ಗೆಲ್ಬೇಕು ಅಂದ್ರೆ ನಿಮ್ಗೆ ಆಪೋಸಿಟ್ ಕಂಡೀಷನ್ಗಳನ್ನ ಸೋಲ್ಸಿ ಗೆಲ್ಬೇಕು, ಗೊತ್ತಾಯ್ತಾ? ಅವ್ರನ್ನ ಬೀಳ್ಸಿ ಅವ್ರನ್ನ ಕೆಳಗಡೆ ಮಾಡಿ ನೀವು ಗೆಲ್ಲೋದಲ್ಲ, ಗೊತ್ತಾಯ್ತಾ? ಅದನ್ನ ಗೆಲ್ಲುವಂತ ಹೇಳೋದೇ ಇಲ್ಲ, ಗೊತ್ತಾಯ್ತಾ?
ನೀವು ನಿಮ್ ಇಷ್ಟವಾಗಿರೋ ಬಗ್ಗೆ ಹೇಳಿ, ಗೊತ್ತಾಯ್ತಾ? ಅವರು ಕೆಟ್ಟದನ್ನೆಲ್ಲ ಮಾಡಿ ಇದು ಮಾಡಕ್ ಹೋಗ್ಬೇಡಿ. ಸೊ ದಯವಿಟ್ಟು ನಾನು ಎಲ್ಲಾರ ಹತ್ರನು ರಿಕ್ವೆಸ್ಟ್ ಮಾಡ್ತದ ಅಷ್ಟೇನೆ, ಈ ತರ ಫೋಟೋಗಳು. ಆಮೇಲೆ ಪ್ರಥಮ್ ಬಗ್ಗೆನೂ ಅಷ್ಟೇ, ಪ್ರಥಮ್ ಏನೋ ಭೀಮ್ ನಮಸ್ತೆ ದಿನ ಇಡೀ ಕರ್ನಾಟಕದ ಹುಡುಗಿರೆಲ್ಲ ನನ್ನ ಕಾಲ್ ಮುಕ್ಕೊಳ್ಳಿ ಅಂತ ಹೇಳದಂತೆ, ಈ ತರ ಫೋಟೋ ನೋಡಿ ಹಾಕಿದೀನಿ. ಅದನ್ನೆಲ್ಲ ನಂಬಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ಎಲ್ಲ ಓಲ್ಡ್ ಫೋಟೋಸ್. ಅವ್ರು ಏನನ್ನ ಮಾಡ್ಕೊಳ್ಳಿ, ಬಿಟ್ಟಾಕಿ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ನೀವು ಜಡ್ಜ್ ಮಾಡಕ್ ಶುರು ಮಾಡಿ. ಸೊ ಈ ತರ ಫೋಟೋಗಳನ್ನ ದಯವಿಟ್ಟು ಕೈ ಮುಗಿತಾ ಇದೀನಿ, ಯಾರು ಸರ್ಕ್ಯುಲೇಷನ್ ಮಾಡ್ಬಿಡಿ. ಯಾಕಂದ್ರೆ ಇದು ಫೈನಲ್ ವೀಕು. ಈ ವೀಕಲ್ಲಿ ಎಲ್ಲ ಒಂದೊಂದು ಸಣ್ಣ ಚಿಕ್ಕ ವಿಷಯನೂ ಮ್ಯಾಟ್ರು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ದಯವಿಟ್ಟು ಈ ತರ ಯಾರ ಬಗ್ಗೆನಾಗಲಿ, ಪ್ರಥಮ್ ಬಗ್ಗೆನಾಗಲಿ, ಕೀರ್ತಿ ಬಗ್ಗೆನಾಗಲಿ, ಶೈನಲ್ ಬಗ್ಗೆ ದಯವಿಟ್ಟು ಈ ತರ ನೆಗೆಟಿವ್ ಪಬ್ಲಿಸಿಟಿ ಮಾಡ್ಬಿಡಿ ಅಂತ ಕೇಳ್ಕೊಂತ ಇದೀನಿ ಅಷ್ಟೇ ಫ್ರೆಂಡ್ಸ್. ಓಕೆನಾ? ನೋಡಿ ಫೋಟೋಗಳು ನೋಡಿದ್ರೆ ನನಗೆ ಬೇಜಾರಾಯ್ತೀವಲ್ಲ, ಇದೆಲ್ಲ ಸತ್ಯನ ಸುಳ್ಳು ನನ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ನಾನು ಅದ್ರ ಬಗ್ಗೆ ಬಾಳೋಕ್ಕೂ ಹೋಗಲ್ಲ, ನಾನು ಹಾಕ್ಬಾರ್ದು ಅಂತ ಇದೆ. ಬಟ್ ಒಂದು ಕ್ಲಾರಿಟಿ ಕೊಡೋ ಜನಗಳಿಗೋಸ್ಕರ ಫೋಟೋಗಳು 2 ಫೋಟೋನ ಹಾಕಿದ್ದೀನಿ. ನೋಡ್ಕೊಳ್ಳಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇದನ್ನ ನಿಮ್ ಇಷ್ಟ, ನಂಬಂಗಿರೋ ನಂಬಿಲ್ಲ ಅಂದ್ರೆ ಬಿಡಿ. ನಾನಂತೂ ಇದು ನಂಬಿ ಅಂತ ಹೇಳಲ್ಲ, ನಂಬಿಡಿ ಅಂತ ಹೇಳಲ್ಲ. ಓಕೆನಾ? ಓಕೆ, ಬಾಯ್. ನಾಳೆ